ನೋಡು, ನೀನು ಮೆಟ್ಲು ಹತ್ತುತ್ತಾ ಇರೋ ರೀತಿನೇ ತಪ್ಪು. ನಾನು ಹೇಳ್ಕೊಡ್ತೀನಿ ಹಿಂಗೆ ಹತ್ಬೇಕು ಅಂತ. ಹೋಗಿ ಬಂದು ಹಿಂಗೆ ಬರಬೇಕು. ಇಂದು ಈ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗೈತೆ, ಒಂದು ರೀಲ್ಸ್ ಮಾಡೋಣ. ಅಲ್ಲಿ ನೇಚರ್ ಚೆನ್ನಾಗೈತೆ, ಒಂದು ಸೆಲ್ಫಿ ತೆಗಿ. 2150 ಸ್ಟೆಪ್ ಫೋಟೋ ತೆಗಿ. ಒಂದು ಸುಸ್ತಾಗ್ತಾ ಇದೆಯಾ? ಅದೇ ಹತ್ತಕ್ಕಾಗಲ್ಲ ಅಂತ ಅನಿಸುತ್ತೆ. ಏನಪ್ಪ 2388 ಸ್ಟೆಪ್ಸಾ ಅಂತ ಅನಿಸುತ್ತೆ. ಆದ್ರೇನು ಗೊತ್ತಾ, ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕು. ಇಷ್ಟೇನಾ ಅನ್ಕೋಬೇಕು. ಒಂದು ಬೆಟ್ಟ ನಾವು ಹತ್ತಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಮೋಟಿವೇಶನ್ ಇರಬೇಕು. ಅವಾಗ ನಾವು ಈಸಿಯಾಗಿ ಹತ್ಬೋದು. ಹೌದಲ್ವಾ? ನೀವು ಹೇಳೋದು ನಿಜ. ಬನ್ನಿ ಮತ್ತೆ ಹೋಗೋಣ. ನಾನು ಬರಲ್ಲಪ್ಪ. ಅಯ್ಯೋ 50 ಸ್ಟೆಪ್ಸ್ ಹತ್ತೋ ಅಷ್ಟರಲ್ಲೇ ನನ್ನ ಪ್ರಾಣ ಪಕ್ಷಿ ಆರೋಗುತ್ತೆ ಅಂತ ಅಂದ್ಕೊಂಡೆ. ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡಿದ್ದೀನಿ, ನನ್ನ ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಹೋಗಿ ಬನ್ನಿ. ಹಾಂ, ಒಟ್ಟು 2388 ಸ್ಟೆಪ್ಸ್ ಐತೆ. ಹಾಂ, ಓನ್ಲಿ 2388 ಸ್ಟೆಪ್ಸ್. ನಾನೆಲ್ಲ ಇನ್ನೂ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡೆ. ನಾನು ದಿನಾ ಜಿಮ್ಮಿಗೆ ಹೋಗ್ತೀನಿ. 20 ನಿಮಿಷ ಇನ್ಕ್ಲೈನ್ ಥ್ರೆಡ್ಮಿಲ್ ವಾಕ್ ಮಾಡ್ತೀನಿ ದಿನಾಗ್ಲೂ. ಇದೆಲ್ಲ ನನಗೇನಿಲ್ಲ, ಅರ್ಧ ಗಂಟೆಲೆಲ್ಲ ನಾನು ಹಾಕ್ಬಿಡ್ತೀನಿ. ನೀನು ಸ್ವಲ್ಪ ರೆಸ್ಟ್ ತೊಗೊಂಡು ನಿಧಾನಕ್ಕೆ ಬಾ. 5 minutes later. ಹಲೋ ಜಿಂಬಾಡಿ, ಏನಾಯ್ತು? ಬರೀ 50 ಅಷ್ಟೇ ಎತ್ತಿರೋದು ನಾವು. ನಾವು ಬರೀ ಪುಂಗದಷ್ಟೇ, ಪುಂಗ್ ಮಾಸ್ಟರ್.